ಅತ್ಯುದ್ರಿಕ್ತ ವಿದೋಷಸುಖಮಃ ಜ್ಞಾನೈಕತಾರ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ವಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಏವಂ ಚತುರ್ವಿಧಂ ತತ್ವಂ ಯದವೋಚ ಅದಾಗಿತ್ತಲ್ಲ ನಿನ್ನೆ ಪ್ರದ್ಯುಮ್ನ ಅವೆಲ್ಲ ನಡೀತು. 4 ಯಜುರ್ವೇದ ಇನ್ಸಲ್ಪಿತ್ತದ್ರದ್ದು. ಹೇ ಜನ, ಮಹಾಲಕ್ಷ್ಮಿ ಹೇಳ್ತಾರೆ ನನ್ನ ಹಿರಿಮೆಗೆಲ್ಲ ಪರಮಾತ್ಮ ಕಾರಣ. ಇಷ್ಟೊತ್ತು ಹೇಳಿದ್ದೆಲ್ಲ ಪ್ರಾಕ್ಟಿಕಲಿ ಹೇಳ್ತಾರೆ. ಯಾರು ಹೇಳ್ಬೇಕು ಅವರೇ ಹೇಳ್ತಾರೆ. ಇವಾಗ ಅವ್ರು ಹೇಳ್ತಾರೆ ಹಾಗೇನು ಇಲ್ಲ, ನನ್ನ ಪಡೆ ನಾನು ಇರ್ತೀನಿ ಅಂತ ಹಾಗೆಲ್ಲ ಹೇಳೋದಿಲ್ಲ. ಹೌದು, ನಿಜವಾಗ್ಲೂ ಹಾಗೆ ನಡೆದಿದೆ. ಹೇ ಜನಾಹ ಇತ್ಯಬೋಚತ್ ಸಾಕ್ಷಾತ್ ಸಾ ಲಕ್ಷ್ಮೀ ಸರ್ವಾ ಪ್ರಜಾ ಪ್ರತಿ, ಎಲ್ಲ ಪ್ರಜೆಗಳಿಗೂ ಕೂಡ ಸಾರ್ತಾರೆ, ಆ ಘೋಷಣೆ ಮಾಡ್ತಾರೆ ನನ್ನ ಎಲ್ಲ ಹಿರಿಮೆಗೂ ನಾರಾಯಣ ಕಾರಣ. ಪ್ರಾಣನಾಮ ವಾಸು, ಎಷ್ಟೊತ್ತು ನಮ್ಮ ಪದ್ಧತಿ ಉಂಟು. ಯಾರು ಒಳ್ಳೆ ಕೆಲಸ ಕೊಡಿಸ್ಬಿಡ್ತಾರೆ, ಇವತ್ತು ಅವರಿಂದ ನಾವು ಹೀಗಿದ್ದೇವೆ ಅಂತ ಹೇಳೋದಿಲ್ಲ, ಅವರಿಂದ ನಾವು ಹೀಗಿದ್ದೇವೆ ಅಂತ ಹೇಳೋ ಹಾಗೆ ದೇವರು ಬಿಟ್ಟು ಎಲ್ಲರೂ ಹೇಳ್ಬಿಡ್ತಾರೆ. ಎಲ್ಲರೊಳಗಿಂತ ಮಾಡಿಸೋದು ದೇವರಷ್ಟು. ಪ್ರಾಣನಾಮ ವಾಸುದೇವೋ ಮೋಕ್ಷಂ ಸ್ವಾನ್ ಪ್ರಣಯೇದ್ಯತಃ. ಪ್ರಾಣ ಅಂತ ಪರಮಾತ್ಮ, ಇಲ್ಲೇ ಪ್ರಾಣ ಶಬ್ದಕ್ಕೆ ಅರ್ಥ ಬಂತು ಇಲ್ಲೇನೆ. ಪ್ರಾಣ ಯಾಕೆ ಪ್ರಾಣದೇವರೊಳಗಿದ್ದು ಬಿಟ್ಟು ಪ್ರಾಣನಾಮಕನಾಗಿ ತನ್ನ ಭಕ್ತರಿಗೆ ಮೋಕ್ಷ ಕೊಡೋದ್ರಿಂದ ದೇವರಿಗೆ ಏನಂತ ಹೆಸರಿದೆ? ಪ್ರಾಣ ಅಂತ ಕರೀತಾರೆ. ಸಂಕರ್ಷಣಸ್ತು ಭೂರ್ನಾಮ ಭೂಷಯೇತ್ ಜ್ಞಾನತೋ ಯತಃ. ಸಂಕರ್ಷಣಿಗೆ ಭೂ ಈಗ ಬಂತು, ಭೂರ್ಭುವಸ್ಸು ಬಂತಲ್ಲ, ಭೂರ್ಭುವ ಲಕ್ಷ್ಮಿ. ಪರಮಾತ್ಮನಿಗೆ ಎಲ್ಲ ಭೂರ್ನಾಮ ಭೂಷಯೇತ್ ಜ್ಞಾನತೋ ಯತಃ. ಒಂದು ಅಲಂಕಾರ ಕೊಡ್ತಾನೆ ಪರಮಾತ್ಮ. ಏನು ಅಲಂಕಾರ ಕೊಡ್ತಾನೆ? ಜ್ಞಾನ ಕೊಡ್ತಾನೆ. ಜ್ಞಾನಕ್ಕಿಂತ ಇನ್ನೇನು ಬೇಕು? ಜ್ಞಾನ ಅಲಂಕಾರ ಭಾರಿ ದೊಡ್ಡದು. ತುಂಬಾ ಸತ್ ಹೇಳಿದೆ. ಕಪ್ಪಗಿರ್ತಾನೆ, ಕುಳ್ಳಿರ್ತಾನೆ, ಗೊತ್ತಾ, ಕುಂಟ್ತಾನೆ, ಭಾರಿ ಬುದ್ಧಿವಂತ. ನೋಡಿದ ಅಯ್ಯೋ ಬ್ರೈಟ್ ಅದಕ್ಕೆ ಅವ್ರು ಏನಂತ ಕರೀತಾರೆ? ಬ್ರೈಟ್. ಅವ್ರು ಇನ್ನೊಬ್ರು ಮನ್ಮತ ಇದ್ದಾಗ ಓದಿಲ್ಲ, ಅವರು ಡಲ್ ಅಂತ ಕರೀತಾರೆ. ಅಂದ್ರೆ ಪ್ರಕಾಶ ಮತ್ತು ಜ್ಞಾನದ ಪ್ರಕಾಶನೇ ಬೇರೆ, ಇದ್ರ ಅಲಂಕಾರದ ಪ್ರಕಾಶನೇ ಬೇರೆ. ಅವ್ನು ಭಾರಿ ದೊಡ್ಡ ಅಲಂಕಾರ ಮಾಡಿ ಫ್ಯಾನ್ಸಿ ನಕ್ಕು ಬಿಡ್ತಾರೆ ಅಷ್ಟೇ. ಅವ್ನು ಹೊಗಳೋದಿಲ್ಲ, ನಕ್ಕು ಬಿಡ್ತಾರೆ. ನಿನಗಿದು ಕೇಳು. ಆದ್ರೆ ದೇವರು ಹಾಗಲ್ಲ, ಜ್ಞಾನ ಕೊಟ್ಟು ಅದರ ಭೂಷಣ ಮಾಡ್ತಾನೆ. ಸ ಪೃಥ್ವೀ ನಾಮ, ಪೃಥ್ವಿಯಲ್ಲಿ ಪೃಥ್ವಿ ನಾಮಕನಾಗಿದ್ದು ಸ್ವಾತ್ಮಾನಂ ಪ್ರಥೆಯಂತ ತಿಳಿಸಿಕೊಡ್ತಾರೆ. ಭೂಮಿ ನೋಡಿದಾಗೆಲ್ಲ ದೇವ್ರ ಜ್ಞಾಪಕ ಆಗ್ಬೇಕು ನಮಗೆ. ವಿಶಾಲ ಭೂಮಿ ನಾವು ಬದುಕಿದ್ದೇವೆ, ಅದು ವೈಶಾಲ್ಯ ಕೊಟ್ಟಿದ್ದು ಪರಮಾತ್ಮನೇ. ಅವನೆಷ್ಟು ವಿಶಾಲ ಇರಬೇಕು, ಆ ಭಾವನೆ ಬರಬೇಕು. ಪ್ರಥಯೇದ್ಯತಃ ಅಂತರಿಕ್ಷೇ ಅಂತರಿಕ್ಷಾಖ್ಯೋ, ಇವೆಲ್ಲ ಸಮನ್ವಯಾಧ್ಯಾಯ ಅಧ್ಯಾಯಗಳು. ಅವೆಲ್ಲ ಅಲ್ಲಿ ಹೇಳಿಲ್ಲ, ಎಲ್ಲ ಹೇಳ್ತಾ ಹೋಗ್ತಾರೆ. ಅದು ಎಲ್ಲಾ ಶಾಸ್ತ್ರವೂ ರಂಭ ಸೂತ್ರಗಳೇ. ಅಂತರಿಕ್ಷೇ ಅಂತರಿಕ್ಷಾಖ್ಯೋ ಯತಃ ಸಾಧು ಅಂತರಿಕ್ಷತೆ. ಪರಮಾತ್ಮ ಒಳಗಿದ್ದ ನಮ್ಮನ್ನು ನೋಡ್ತಾನಲ್ಲ, ಅದಕ್ಕೆ ಅಂತರಿಕ್ಷ. ಇದು ಅದಕ್ಕೆ ಕನಕದಾಸ ಹೇಳಿ ಒಳಗಿದ್ದು ನೋಡ್ತಾನೆ, ಹೇಗೆ ಬನ್ನಕ್ಕಾಗತ್ತೆ ಅಂತ ಹೇಳಿಲ್ಲ. ಹೊರಗಿದ್ದು ನೋಡ್ತಾನೆ, ಒಳಗಿದ್ದು ನೋಡ್ತಾನೆ. ಇದು ದೇವರು ನೋಡೋ ರೀತಿ. ಸಾಧು ಅಂತರಿಕ್ಷತೆ. ದಿವಿ ದ್ಯುನಾಮ, ದಿವಿ ಗಗನದಲ್ಲಿ ದ್ಯುನಾಮಕನಾಗಿರ್ತಾನೆ. ವಿಭು ಸರ್ವ ಕ್ರೀಡಾಕರತ್ವತ. ದ್ಯು ಅಂದ್ರೇನು? ದ್ಯುವ ಕ್ರೀಡಾಯಾಮ, ಎಲ್ಲರಿಗೂ ಅವನಿಗೆ ವಿಹಾರವಾದ್ರಿಂದಾಗಿನೇ ದೇವರಿಗೆ ಏನಂತ ಕರೀತಾರೆ? ದ್ಯು ಅಂತ ಹೆಸರು. ಪ್ರದ್ಯುಮ್ನಶ್ಚ ಭುವೋ ನಾಮ, ಇದು ಬಂತು ಭೂರ್ಭುವೋ ಲಕ್ಷ್ಮಿ. ಪ್ರದ್ಯುಮ್ನ ಭುವ ಅಂತ ಕರೆದಿದ್ದಾರೆ. ಸೃಷ್ಟ್ಯ ಯದ್ ಭಾವಯೇ ಜಗತ್, ಸೃಷ್ಟಿ ಮಾಡಿ ಜಗತ್ತನ್ನ ಪರಮಾತ್ಮ ಸಂರಕ್ಷಣೆ ಮಾಡ್ತಾನಲ್ಲ, ಅದಕ್ಕೆ ಪರಮಾತ್ಮನಿಗೆ ಭುವೋ ಅಂತ ಹೆಸರಿದೆ. ಪ್ರದ್ಯುಮ್ನ ಹೌದು, ಭುವೋ ಅಂತಾನೆ ಹೆಸರು. ಸೋ ಅಗ್ನಿನಾಮ ಪರೋ ವಹ್ನೌ ಅದು ಇತಿ ಅತ್ಯ ಸರ್ವಂ ಯಥೋಧೃತ ಹುತಂ. ಹೋಮಿಸಿದ್ದೆಲ್ಲ ಅಗ್ನಿ ಸುಟ್ಟು ಹಾಕಿಬಿಡತ್ತೆ. ಅದಕ್ಕೆ ದೇವರ ಕೆಲಸ ಮಾಡೋದ್ರಿಂದ ದೇವರಿಗೆ ಏನಂತ ಹೆಸರಿದೆ? ಹುತ ಫುಕ್. ಆದ್ರಿಂದ ಅಗ್ನಿ ಅಂತ ಕರೀತಾರೆ. ವಾಯುನಾಮಾಸ ವಾಯುಸ್ಥೋ ವಾತ್ಯಾಯುಶ್ಚ ಯಥೋ ಅಸ್ಯ ತತ್. ವಾಯುನಾಮ, ವಾಯುದೇವರೊಳಗಿದ್ದು ವಾಯುನಾಮಕನಾಗಿದ್ದಾನೆ. ವಾಹಿ ದರ್ಶತೆ ಹೇಳ್ತೇವಲ್ಲ, ಅಲ್ಲೆಲ್ಲ ವಾಯುನಾಮಕನಾಗಿದ್ದಾನೆ. ವಾತಿ ಆಯುಶ್ಚ ಯಥೋ ಅಸ್ಯ ತತ್. ಆಯುಷ್ಯವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಅದಕ್ಕೋಸ್ಕರನೇ ವಾಯು ಅಂತ ಹೆಸರಿದೆ. ಆದಿತ್ಯಾಖ್ಯ ಸ ಆದಿತ್ಯ ಆದದಾತಿ ಆಯುರಸ್ಯ ಯತೆ. ಸೂರ್ಯನೊಳಗೆ ಕುತ್ಕೊಂಡು ಉಳಿದವರ ಆದಿತ್ಯ ಆಯುಷ್ಯವನ್ನೇ ಎತ್ತುತ್ತಾನೆ, ಸೂರ್ಯನ ಆಯುಷ್ಯವನ್ನು ತಗೊಂಡ್ಬಿಡ್ತಾನೆ. ಅದಕ್ಕೆ ದೇವರಿಗೆ ಆದಿತ್ಯ ಅಂತ ಹೆಸರಿದೆ. ಋಗ್ವೇದಾಖ್ಯ ಸ ಋಗ್ವೇದೆ ಜ್ಞಾನಂ ವೇದಯತೆ ಯತ. ಸರ್ವ ಸ್ವನಾಮ ಸ್ವರ್ನಾಮ ಭೂರ್ಭುವ ಸ್ವಹ ಆಗ್ಬೇಕೀಗ. ಅನಿರುದ್ಧೋಸೌ ಪ್ರದ್ಯುಮ್ನ ಮಲ್ಲಿ ಅಲಂಕರ್ಷಣ, ಇಲ್ಲಿ ಅನಿರುದ್ಧ, ಮೂರು ಬಂತೀಗ. ಸ್ವನಾಮ ಅನಿರುದ್ಧೋಸೋ ಪರಾನಂದ ಪ್ರತತ್ವತ. ಪೂರ್ಣಾನಂದವನ್ನು ಕೊಡೋದ್ರಿಂದ ಪರಮಾತ್ಮನಿಗೆ ಏನಂತ ಹೆಸರಿದೆ? ಸ್ವಹ ಅಂತ ಹೆಸರಿದೆ.
ಸು ಅಂದ್ರೆ ಆನಂದ, ವಾ ಅಂದ್ರೆ ಕೊಡೋನು, ಸುವ ಅಂದ್ರೆ ಆನಂದ ಕೊಡೋನು. ಋಗ್ವೇದಾಖ್ಯ ಸ ಋಗ್ವೇದೆ ಜ್ಞಾನಂ ವೇದಯತೆ ಅಂತ ಋಗ್ವೇದ ನಾಮಕನಾಗಿ ಋಗ್ವೇದದಲ್ಲಿ ಇದ್ದು ಬಿಟ್ಟು ಜ್ಞಾನವನ್ನು ಕೊಡೋದು. ರು ಗತವು, ಗತಿ ಅಂದ್ರೆ ಜ್ಞಾನ, ಜ್ಞಾನ ಕೊಡ್ತಾನೆ. ಯಜುರ್ವೇದೋ ಯಜುರ್ವೇದೆ ಯಜ್ಞಂ ವೇದಯತೆ ಯತ. ಯಜುರ್ವೇದದಲ್ಲಿ ಯಜುರ್ವೇದ ನಾಮಕನಾಗಿದ್ದು ಪರಮಾತ್ಮ ಯಜ್ಞಂ ವೇದಯತೆ, ಯಜ್ಞ ಕಾರ್ಯಗಳನ್ನು ಮಾಡಿಸ್ತಾನೆ. ಸಾಮವೇದ ಸಾಮವೇದೆ ಸಾಮ್ಯಂ ವೇದಯತೆ ಹಿ ಅಯಂ. ಸಾಮನಾಮಕನಾಗಿ ಸಾಮವೇದದಲ್ಲಿದ್ದು ಬಿಟ್ಟು ಸಾಮವೇದ ನಾಮಕನಾಗಿ ಸಾಮವೇದದಲ್ಲಿದ್ದು ಪರಮಾತ್ಮ ಸಮ, ಎಲ್ಲರಿಗೂ ಸಮ, ನಿಷ್ಪಕ್ಷಪಾತಿ ಅಂತ ತೋರಿಸಿಕೊಡ್ತಾನೆ. ಏವಂ ಚತುರ್ವಿಧಂ ತತ್ವಂ ಯದವೋ ತದವೋಚ ಮಹಂ ಹರೇ. ಮಹಾಲಕ್ಷ್ಮಿ ಹೇಳ್ತಾರೆ ಪರಮಾತ್ಮನನ್ನ ಇಷ್ಟು ರೂಪವನ್ನು ತಿಳಿಸಿಕೊಟ್ಟಿದ್ದೇನೆ. ಇತ್ಯುವಾಚ ಇಂದಿರಾದೇವಿ ಸ್ತುವಂತಿ ಪರಮಂ ಹರಿ. ಇದಿಷ್ಟು ಮಹಾಲಕ್ಷ್ಮಿ ಋಷಿ ಇದಕ್ಕೆಲ್ಲ ಅವರು ಕಂಡು ಹೇಳಿದ ವೇದ ವಾಕ್ಯಗಳು ಎಲ್ಲದನ್ನು ಅವರೇ ಕಾಣೋದು. ವಿಶೇಷವಾಗಿದೆ. ಪರಮಂ ಹರಿಂ ಪುಲ್ಲಿಂಗೇ ರೋಚ್ಯತೆ ಸ್ತ್ರೀ ಚ ಪುಂವತ್ ಶಕ್ತಿವತಿ ಯದಿ ಇತಿ ಚ. ಅಲ್ಲೊಂದು ಪ್ರಾಬ್ಲಮ್ ಬಂತು. ಇಲ್ಲೆಲ್ಲ ಪುಲ್ಲಿಂಗದಲ್ಲಿ ತಮ್ಮನ್ನು ಕರ್ಕೊಂಡ್ಬಿಟ್ಟಿದ್ದಾರೆ ಮಹಾಲಕ್ಷ್ಮಿ, ಸ್ತ್ರೀಲಿಂಗದಲ್ಲಿ ಕರ್ಕೋಬೇಕಾಗಿತ್ತು. ಆದ್ರೆ ಮಹಾಲಕ್ಷ್ಮಿಗೆ ಯಾವ ಪುರುಷನಿಗಿಂತನೂ ಜಾಸ್ತಿ ಶಕ್ತಿ ಇರೋದ್ರಿಂದ ಏನಂತ ಕರೀತಾರೆ, ಕರಿಬಹುದು ಅಂತ ಹೇಳ್ತಾರೆ. ಅಕ್ಷರ ಪುರುಷ, ಪುರುಷ ಮಹಾಲಕ್ಷ್ಮಿ ಅಕ್ಷರ ಪುರುಷ. ಅಲ್ಲಿ ಆಗೋ ಇಲ್ಲಿ ಹಾಗೆ ಈ ಕೊಟೇಶನ್ ಅಲ್ಲಿಗೆ ತಗೋಬೇಕು, ಅಲ್ಲಿದ್ದು ಇಲ್ಲಿಗೂ ತಗೊಳ್ಬೇಕು. ಅಲ್ಲಿಗೆ ಇತ್ತೀಚ ನಾಳೆ ದಿವಸ ಮುಂದಿನ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ.